ನೋಡಿ ವಿದ್ಯಾರ್ಥಿಗಳೇ, ಏನಾಯ್ತು ಇವಾಗ ಈ ಎ ಮತ್ತು ಬಿಯನ್ನು ಎರಡು ಸಂಖ್ಯೆಗಳು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ವಿ, ಡಬ್ಲ್ಯೂ ಗಣದಿಂದ ಆಯ್ಕೆ ಮಾಡ್ಕೊಂಡ್ವಲ್ಲ. ಈ ಎರಡು ಸಂಖ್ಯೆಗಳ ನಡುವೆ ನಾವು ಏನು ಮಾಡ್ತಾಯಿದ್ವಿ, ಮೂಲಕ್ರಿಯೆ ಮೈನಸ್ ಸಬ್ಟ್ರಾಕ್ಟ್ ಮಾಡ್ತಾಯಿದ್ವಿ. ಎ ಮೈನಸ್ ಬಿ ಮಾಡಿದ್ರೆ ನಮ್ಗೆ ಒಂದೊಂದು ಹೊಸ ಸಂಖ್ಯೆ ಬಂತಲ್ಲ ಸಿ. ಇದನ್ನು ಪರೀಕ್ಷೆ ಮಾಡಿದ್ವಿ ಡಬ್ಲ್ಯೂನಾಗ ಐತೋ ಇಲ್ಲ ಅಂತ. ಅದಕ್ಕೆ ಒಂದು ಉದಾಹರಣೆ ಸಮೇತ ಪರೀಕ್ಷೆ ಮಾಡಿದ್ವಿ. ನಮಗೆ ಎ ಮೈನಸ್ ಬಿ ಮಾಡಿದಾಗ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 9 ತಗೊಂಡಿದ್ವಿ. ವಿ ಹ್ಯಾವ್ ಟೇಕನ್ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 9 and we found that a minus b which results minus 4, whereas this minus 4 is not a member of w, that means it is not a whole number. Hence what we conclude, therefore we can conclude that set of whole numbers is not closed with respect to WRT ಅಂತ ಬರಿತಾ ಇದ್ದೀನಿ. with respect to what is the operation, subtraction, right? Similarly we verify again on the one more operation, that is multiplication. What the closure property says, let a and b are any two elements of the set W, nothing but whole numbers. Now closure property says that a into b, if you find out the product of a and b which results one more new number c. Suppose if this c present in W again, we say that the set of whole numbers is closed with respect to the operation, this operation. What is this? Dot ಅಂತ ಇಂಡಿಕೇಟ್ ಮಾಡಿದ್ದೀವಿ. ಇಟ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಇಂಟು ಕೆಲವೊಂದು ಟೈಮಲ್ಲಿ ಎಕ್ಸ್ ಅಂತ ಬರೀತೀವಿ. ಇಲ್ಲಿ ಎ ಬಿ ಬರೆದಿರೋದ್ರಿಂದ ಮತ್ತು ಇಂಗ್ಲೀಷ್ ಅಕ್ಷರ ಎಕ್ಸ್ ಅಂತ ಅನ್ಕೋಬಾರ್ದು ಅನ್ನೋದಕ್ಕೆ ಡಾಟನ್ನು ಇಟ್ಟಿದ್ದೀನಿ. ಡಾಟ್ ಏನು ಇಂಡಿಕೇಟ್ ಮಾಡುತ್ತೆ, ಪ್ರಾಡಕ್ಟ್ ಎ ಮತ್ತು ಬಿ ಮತ್ತು ಗುಣಾಕಾರನ ಸೂಚಿಸ್ತದೆ. ರೈಟ್, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಲೆಟ್ ಎ ಈಸ್ ಈಕ್ವಲ್ ಟು, ಟೇಕ್ ಎನಿ ನಂಬರ್ ಬಿಲಾಂಗಿಂಗ್ ಟು ಡಬ್ಲ್ಯೂ. ಒಂದು ಪೂರ್ಣ ಸಂಖ್ಯೆನ ನಾವು ಎನ ತಗೊಳ್ಳೋಣ. ಏನಾಗಿರಲಿ, 7. ಬಿ ಈಸ್ ಈಕ್ವಲ್ ಟು, ಟೇಕ್ ಒನ್ ಮೋರ್ ನಂಬರ್ ವಿಚ್ ಈಸ್ ಎ ಹೋಲ್ ನಂಬರ್ ಅಗೇನ್, ದಟ್ ಈಸ್ ಸೇ 8. ರೈಟ್, ನಾವು ಲೆಟ್ ಅಸ್ ಫೈಂಡ್ ಔಟ್ ಎ ಇಂಟು ಬಿ. ಏನಾಗುತ್ತೆ ಈಗ, ಎ ಗುಂಡ್ಲೆ ಬಿ ಕಂಡುಹಿಡಿದ್ರೆ ದಿಸ್ ಇಸ್ 7 ಇಂಟು 8. ಎಲ್ರಿಗೂ ನಮಗೆ ಟೇಬಲ್ ಬರುತ್ತಲ್ಲ, 7 8 ಅಥವಾ 8 7 ಅಂತ ಕರಿತೀವಿ. ಎಷ್ಟು, 8 7 56. ಅಗೇನ್ ಸಿ ದಟ್ ದಿಸ್ ನಂಬರ್ ಈಸ್ ಎ ಹೋಲ್ ನಂಬರ್. W1 ಗಣದಲ್ಲಿ ಐತಿದು, ಆಯಿತಾ? ಯಾಕಂದರೆ ಅದು ಅನಂತ ಗಣ ಅಂತ ನೋಡಿದ್ದೀವಿ ಅಲ್ವಾ. ಸಿ ದಟ್ ಡಾಟ್ 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 ಇಟ್ಟಿದ್ದೇವೆ ಅಂದರೆ ಹಾಗೆ ಇನ್ನು ಹೊಗೆ ಬಿಟ್ಕೊಂಡು ಹೊಂಟದಿದು. ಎಲ್ಲಿ ತನಕ ಹೋಗ್ತದೆ, ಅನಂತ ತನಕ ಹೋಗ್ತಾ ಇದೆ. ರೈಟ್, ದೇರ್ ಫೋರ್ ದಿಸ್ 56 is also member of the set W. Therefore what is the conclusion? ಹಾಗಾಗಿ ಏನಂತ ಕರಿತೀವಿ, set of whole numbers is closed with respect to, ಏನು ಬರೆಯೋದಕ್ಕೆ with respect to ಬರೆಯೋದಕ್ಕೆ ಏನು ಬರೀತಿದ್ದೆ ನಾನು, WRT. in short I am writing with respect to set of whole numbers is closed with respect to what is the operation, multiplication. ಇವೆಲ್ಲ ಪ್ರಾಪರ್ಟಿ ನೋಡ್ತಾ ಇದ್ದೀವಲ್ಲ, ಕ್ಲೋಸ್ಡ್ ಅಂದರೆ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ. ಯಾವಾಗ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಫಾರ್ ಎನಿ ಟೂ ನಂಬರ್ಸ್. ವಾಟ್ ಟೈಪ್ ಆಫ್ ನಂಬರ್ಸ್, ಹೋಲ್ ನಂಬರ್ಸ್. ಪ್ರಾಡಕ್ಟ್ ಆಫ್ two whole numbers is always a whole number. Then only we say that set of the whole numbers is closed with respect to multiplication. Similar, we verify one more mathematical operation, that is division. Division ಗೆ ಈ set of whole numbers ಕ್ಲೋಜರ್ ಆಯ್ತೋ ಇಲ್ಲ ಅಂತ ಡಿವಿಷನ್ ಒಳಗಡೆಗೆ
ಕ್ಲೋಸರ್ ಪ್ರಾಪರ್ಟಿ ಡಿಫೈನ್ ಮಾಡ್ಬೇಕಾದ್ರೆ ನಾವು ಮೊದಲು ಏನು ತೊಗೋಬೇಕು, ಯಾವುದೇ ಎರಡು ಸಂಖ್ಯೆ ಡಬ್ಲ್ಯೂನಾಗಿರೋಂಥ ಸಂಖ್ಯೆನ ತೊಗೋಬೇಕು. ಲೆಟ್ ಅಸ್ ಚೂಸ್, ಲೆಟ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಮೆಂಬರ್ಸ್ ಆಫ್ ಡಬ್ಲ್ಯೂ. ಏನಂತ ಓದ್ತೀವಿ, ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂದರೆ ಎ ಮತ್ತು ಬಿ ಅನ್ನೋವು ಪೂರ್ಣ ಸಂಖ್ಯೆಗಳು ಆಗಿದ್ದಾವೆ. ಡಬ್ಲ್ಯೂವನ್ನು ಪೂರ್ಣ ಸಂಖ್ಯೆ ಗಣದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾವುದೇ ಎರಡು ಸಂಖ್ಯೆನ ಅಂತ. ಈಗ ಎ ಮತ್ತು ಬಿ ಮಧ್ಯೆ ಏನು ಕಂಡುಹಿಡಿಯೋಣ, ಭಾಗಾಕಾರ ಮಾಡೋಣ. ಎ ಅನ್ನು ಬಿ ಇಂದ ಭಾಗಿಸ್ತಾ ಇದ್ದೀವಿ. ಭಾಗಿಸಿದಾಗೆ ನಮಗೊಂದು ಸಂಖ್ಯೆ ಸಿಗ್ತಾ ಇದೆ. ಆ ಸಂಖ್ಯೆನ ನಾವೇನಂತ ಕರಿತಾ ಇದ್ದೀವಿ, ಸಿ ಅಂತ ಕರಿತಾ ಇದ್ದೀವಿ. ಒಂದು ವೇಳೆ ಈ ಸಿ ಅನ್ನೋ ಸಂಖ್ಯೆ ಏನು ಹೊಸ ಸಂಖ್ಯೆ ಬಂದಿದೆ ಇವೆರಡನ್ನ ಭಾಗಿಸಿದ, ಎ ಅನ್ನು ಎದರಿಂದ ಬಿನಿಂದ ಭಾಗಿಸ್ತಾ ಇದ್ದೀವಿ. ಇದನ್ನು ಕೆಲವು ಸಾರಿ ಹೀಗೂ ಬರಿತೀವಿ. ಹೇಗೆ ಬರಿತೀವಿ, ಸಮ್ ಟೈಮ್ ವಿ ಇಂಡಿಕೇಟ್ ಎ ಡಿವೈಡ್ ಬೈ ಬಿ, ದಿಸ್ ದಿ ನೊಟೇಷನ್ ಎ ಬೈ ಬಿ ಹೀಗೂ ಬರಿತೀವಿ. ಮಾಡಿದಾಗ ನಮಗೆ ಸಿ ಅನ್ನು ನಂಬರ್ ಕೊಡ್ತಾ ಇದೆ. ಏನಿದ್ರ ಅರ್ಥ ಅಂದರೆ ಬಿನ ಸಿನ ಗುಣಿಸಿದ್ರೆ ನಮ್ಗೆ ಎ ಬರಬೇಕು ಅಂತ ಅದರ ಅರ್ಥ ಅಷ್ಟೇ. ಎನ್ನ ಬಿಯಿಂದ ಭಾಗಿಸಿದಾಗೆ ಪೂರ್ಣವಾಗಿ ಭಾಗ ಆದಲ್ಲಿ ಈ ಸಿ ಸಿಗ್ತಾ ಇದೆಯಲ್ಲ, ಇದನ್ನೇ ಆ್ಯಕ್ಚುಲಿ ನಾವು ಕೋಶಂಟ್ ಅಂತ ಕರಿತೀವಿ. ಹಿಂದಿನ ತರಗತಿನಾಗ ಅಭ್ಯಾಸ ಮಾಡಿದ್ದೀವಿ. ಹೇಗೆ ಇವೆರಡರ ಗುಣಲಬ್ಧ ಗುಣಾಕಾರ ಭಾಗಕಾರಕ್ಕೆ ಪರಿವರ್ತನೆ ಆಗ್ತಾ ಇದೆ, ರೈಟ್. ಲೆಟ್ ಈಗ ಎರಡು ಸಂಖ್ಯೆ ಎ ಮತ್ತು ಬಿ ಅನ್ನು ತಗೊಳ್ಳೋಣ ಡಬ್ಲ್ಯೂ ಗಣದಿಂದ. ಎ ಈಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ 3, ಬಿ ಈಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ ಇಟ್ 5. ಸರಿನಾ? ಈಗ ಎ ಡಿವೈಡೆಡ್ ಬೈ ಬಿ ಕಂಡುಹಿಡಿಯೋಣ. ಎ ಡಿವೈಡೆಡ್ ಬೈ ಬಿ, ವಾಟ್ ದಿಸ್ ಇಂಪ್ಲಾಯ್ಸ್, ಎ ಅಂದರೆ ಎಷ್ಟಿದೆ, 3 ಇದೆ, ಡಿವೈಡೆಡ್ ಬೈ 5. ಹೇಗೆ ಬರಿತೀವಿ ಇದನ್ನು, ದಿಸ್ ವಿ ರೈಟ್ ಇಟ್ ಆಸ್ ಎ ಬೈ ಬಿ ಹೀಗೂ ಬರಿತೀವಲ್ಲ, ಎ ಬೈ ಬಿ ವಿಚ್ ಈಸ್ ನಥಿಂಗ್ ಬಟ್ ಏನದು 3 ಡಿವೈಡೆಡ್ ಬೈ 5. ಈಗ ಇಲ್ಲಿ ಬರಿತಾ ಇದ್ದೀನಿ. 3 ಡಿವೈಡೆಡ್ ಬೈ 5 ಅಂದರೆ ನಮಗೆ ಭಾಗಕಾರ ಗೊತ್ತಲ್ಲ. ಇದನ್ನು ಭಾಗ ಮಾಡ್ತೀವಿ ಅಂದ್ಕೊಂಡ್ರಿ, ಅಂಶ ಏನಾಗಿದೆ, ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇವೆರಡರ ಭಾಗಕಾರ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್, ದೇರ್ ಫೋರ್ ದೇರ್ ರೇಷಿಯೋ ದಿಸ್ ನಂಬರ್ ಈಸ್ ಲೆಸ್ ದ್ಯಾನ್ 1. ಇದು ಒಂದಕ್ಕಿಂತ ಕಡಿಮೆ ಬರುತ್ತೆ. ಒಂದಕ್ಕಿಂತ ಕಡಿಮೆ ಅಂದರೆ ಎಂಥ ಸಂಖ್ಯೆ, ಅಗೇನ್ ಪಾಸಿಟಿವ್ ನಂಬರ್ ಬರ್ತಾ ಇದೆ, ಧನ ಸಂಖ್ಯೆ ಬರ್ತಾ ಇದೆ. ಒಂದಕ್ಕಿಂತ ಕಡಿಮೆ ಅಂದರೆ 0ಗಿಂತ ಜಾಸ್ತಿ ಮತ್ತು 1ಗಿಂತ ಕಡಿಮೆ ಬರ್ತಾ ಇದೆ. ನಮಗೆ ಇಂಥ ಸಂಖ್ಯೆ ಎಲ್ಲಿಲ್ಲ, ಡಬ್ಲ್ಯೂ ಗಣದಲ್ಲಿಲ್ಲ. ದೇರ್ ಫೋರ್ ವಾಟ್ ಇಟ್ ಇಂಡಿಕೇಟ್ಸ್, ಎ ಡಿವೈಡೆಡ್ ಬೈ ಬಿ ವಿಚ್ ಗಿವ್ಸ್ ಯು ಸಿ ಈಸ್ ನೋ ಮೋರ್ ಎ ಮೆಂಬರ್ ಆಫ್ ಡಬ್ಲ್ಯೂ. ಈ ಡಬ್ಲ್ಯೂ ಗಣದಲ್ಲಿ ಅದು ಸೇರಿರಂಗಿಲ್ಲ. ಏನು ಬಂದಿದೆ ನಮಗೆ ಇಲ್ಲಿ, ಭಿನ್ನ ರಾಶಿ ಬಂದಿದೆ. ಭಿನ್ನ ರಾಶಿ, ವಿ ಹ್ಯಾವ್ ಗಾಟ್ ದಿ ಫ್ರಾಕ್ಷನ್. ಫ್ರಾಕ್ಷನ್ ನಂಬರ್ಸು ಡಬ್ಲ್ಯೂನಾಗಿಲ್ಲ. ಡಬ್ಲ್ಯೂ ಕಂಟೇನ್ಸ್ ಓನ್ಲಿ ಹೋಲ್ ನಂಬರ್ಸ್. ಫ್ರಾಕ್ಷನ್ ಮೀನ್ಸ್ ವಾಟ್, ಇಸ್ ಅ ಪಾರ್ಟ್ ಆಫ್ ಎ ಹೋಲ್. ಇಂಥವ್ಯಾವು ನಂಬರ್ಗಳು ನಮಗೆ ಡಬ್ಲ್ಯೂನಲ್ಲಿಲ್ಲ. ಆದ್ದರಿಂದ ಏನು ನಮ್ಮ ಕನ್ಕ್ಲೂಷನ್ ಆಯ್ತು ಈಗ, ದೇರ್ ಫೋರ್ ಸೆಟ್ ಆಫ್ ಹೋಲ್ ನಂಬರ್ಸ್, set of whole numbers is not closed with respect to what is the operation, division. ಡಿವಿಷನ್ ಒಳಗಡೆಗೆ ಈ ಹೋಲ್ ನಂಬರ್ಸು ಕ್ಲೋಜರ್ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡಲ್ಲ ಅಂತ ಹೇಳುತ್ತೆ. ಈ ಕೊನೆಗೊಂದು ನೋಟನ್ನು ಸೇರಿಸ್ತಾ ಇದ್ದೀವಿ. ಹಾಗಾದರೆ ಈ ಸೆಟ್ ಆಫ್ ಹೋಲ್ ನಂಬರ್ಸು ಯಾವ್ಯಾವ ಆಪರೇಷನ್ನಲ್ಲಿ ಕ್ಲೋಜರ್ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಯಾವ್ಯಾವ ಪ್ರಾಪರ್ಟಿ ಯಾವ್ಯಾವ ಆಪರೇಷನ್ನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಫ್ರಮ್ ದಿ ಅಬೌವ್ ರಿಸಲ್ಟ್ಸ್, ಫ್ರಮ್ ದಿ ಅಬೌವ್ ಡಿಸ್ಕಷನ್ ವಿ ಕ್ಯಾನ್ ಸೇ, ಫ್ರಮ್ ದಿ ಅಬೌವ್ discussion we note that, ಏನು ನೋಟಿಸ್ ಮಾಡ್ತಾ ಇದ್ದೀವಿ, we note that set of whole numbers is closed with respect to ಯಾವ್ದ್ಯಾವುದು, addition, closed with respect to addition and multiplication. addition and multiplication ಇವೆರಡೇ ಆಪರೇಷನ್ಸ್ ಒಳಗಡೆಗೆ, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಒಳಗಡೆ. ಯಾವೆರಡು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಒಳಗಡೆಗೆ, ಅಡಿಷನ್ ಒಳಗಡೆಗೆ ಮತ್ತು ಮಲ್ಟಿಪ್ಲಿಕೇಶನ್ ಒಳಗಡೆಗೆ
ಸೆಟ್ ಆಫ್ ಹೋಲ್ ನಂಬರ್ಸು ಕ್ಲೋಜ್ಡ್ ಕ್ಲೋಜರ್ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಹೌದಾ? ಈಗ ಹೇಗೆ ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಮೇಲೆ ಇನ್ನುಳಿದಂಥ ಪ್ರಾಪರ್ಟಿನ ನೋಡಿದ್ದೀವಲ್ಲ, ಏನೇನು ಆಫ್ಟರ್ ಕ್ಲೋಜರ್ ಪ್ರಾಪರ್ಟಿ ಲಾಸ್ ನೋಡಿದ್ದೀವಿ. ಏನೇನು ಲಾಸ್ ನೋಡಿದ್ದೀವಿ? ಮೊದಲನೇದಾಗಿ ನೆಕ್ಸ್ಟ್ ಬೇಸಿಕ್ ಲಾಸ್. ಯಾವೆರಡು ಬೇಸಿಕ್ ಲಾಸ್ ನೋಡಿರೋದು? ಫಸ್ಟ್ ಒನ್ ಈಸ್ ಕಮ್ಯುಟೇಟಿವ್ ಲಾ. ಯಾವುದ್ರ ಮೇಲೆ? ಆಫ್ ಅಡಿಷನ್. ಅಂದರೆ ಈ ಹೋಲ್ ನಂಬರ್ಸು ಅಡಿಷನ್ ಆಪರೇಷನ್ನಲ್ಲಿ ಕಮ್ಯುಟೇಟಿವ್ ಲಾವನ್ನು ಸ್ಯಾಟಿಸ್ಫೈ ಮಾಡ್ತೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಾ ಇದ್ವಿ. ಏನು ಕಮ್ಯುಟೇಟಿವ್ ಲಾ? ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ, ಎ ಮತ್ತು ಬಿ ಅನ್ನು ಡಬ್ಲ್ಯೂ ಗಣದಿಂದ ನಾವು ಆಯ್ಕೆ ಮಾಡಿಕೊಂಡ್ರೆ ಕಮ್ಯುಟೇಟಿವ್ ಲಾಸಸ್ ಏನದು? ಇಫ್ ಎ ಪ್ಲಸ್ ಬಿ ಈಸ್ ಆಲ್ಸೋ ಸೇಮ್ ಆಸ್ ಬಿ ಪ್ಲಸ್ ಎ ಆ್ಯಂಡ್ ದ ರಿಸಲ್ಟಿಂಗ್ ನಂಬರ್ ಇಟ್ ಶುಡ್ ಬಿ ಎ ಮೆಂಬರ್ ಆಫ್ ಡಬ್ಲ್ಯೂ. ಎನ ಬಿಗೆ ಕೂಡಿದ್ರೆ ಅಥವಾ ಬಿಯನ್ನು ಎಗೆ ಕೂಡಿದ್ರೆ ಬರುವಂಥ ರಿಸಲ್ಟ್ಗಳೇನಿದೆಯಲ್ಲ ಆ ಸಂಖ್ಯೆಗಳು ಎರಡು ಒಂದಕ್ಕೊಂದು ಸಮ ಆಗಿರಬೇಕು, ಹಾಗೂ ಅವು ಎಲ್ಲಿರಬೇಕು? ಡಬ್ಲ್ಯೂ ಗಣಕ್ಕೆ ಹೊಂದಿರಬೇಕು, ಆ ಗಣದಲ್ಲಿರಬೇಕು. ಆವಾಗ ಪೂರ್ಣ ಸಂಖ್ಯೆಗಳ ಗಣ ಕಮ್ಯುಟೇಟಿವ್ ಲಾ ಅಂದರೆ ಪರಿವರ್ತನೆ ನಿಯಮ ಅಂತ ನೋಡಿದ್ವಿ. ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಇದರದ್ದು ಪರ್ಯಾಯ ಪದ ಪರಿವರ್ತನೆಯ ನಿಯಮ ಅಂತ. ಯಾವುದ್ರೊಳಗಡೆಗೆ? ಅಡಿಷನ್ನಲ್ಲಿ ಅಂದರೆ ಸಂಕಲನದಲ್ಲಿ ಪರಿವರ್ತನೆ ನಿಯಮವನ್ನು ಪಾಲಿಸುತ್ತೆ ಅಂತ ಹೇಳ್ತೀವಿ. ರೈಟ್? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಎ ಈಸ್ ಈಕ್ವಲ್ ಟು ಏನು ತಗೊಳ್ಳೋಣ? 2 ತಗೊಳ್ಳೋಣ. ಬಿ ಈಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ 4. Now let us find a plus b first. What a plus b will give? This is 2 plus 4. How much it is 2 plus 4? It is equal to 6. ಈಗ a plus b ಮಾಡಿದ್ವಲ್ರಿ, ನಮ್ಗೆ ಎಷ್ಟು ಬಂತು? 6 ಬಂತು. ಈ 6 ಅನ್ನೋದು ಡಬ್ಲ್ಯೂ ಗಣದಲ್ಲಿ ಐತಿಲ್ಲ, ಇದೆ. ಇದನ್ನು ನಾನು ಸಮೀಕರಣ 1 ಅಂತ ನಿರೂಪಿಸ್ತೀನಿ, ತಗೊಳ್ತಾ ಇದ್ದೀನಿ. ರೈಟ್? ನಾವು ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ ಬಿ ಪ್ಲಸ್ ಎ. ಏನು ಮಾಡೋಣ ಈಗ? ಈ ಆ್ಯಡೆಂಟ್ಸ್ ಏನಿದಾವಲ್ಲ ಇವೆರಡು, ಇವನ್ನ ಅದಲು ಬದಲು ಮಾಡೋಣ, ಎಕ್ಸ್ಚೇಂಜ್ ಮಾಡೋಣ. ಇಂಟರ್ಚೇಂಜ್ ಮಾಡಿದ್ದೀವಿ. ಎ ಜಾಗದಲ್ಲಿ ಬಿ, ಬಿ ಜಾಗದಲ್ಲಿ ಎನ ಬರೀತೀವಿ. ಬಿ ಈಸ್ ಹೌ ಮಚ್? 4. ಎ ಈಸ್ ಹೌ ಮಚ್? 2. 4 ಪ್ಲಸ್ 2 ಒನ್ಸ್ ಅಗೇನ್ 6. ಹಾಗಾದರೆ ಬಿ ಪ್ಲಸ್ ಎ ಕೂಡ ನಮ್ಗೆ ಎಷ್ಟು ಬಂತು? ಪುನಃ 6 ಬಂದೈತೆ ಮತ್ತು ಈ ಡಬ್ಲ್ಯೂನಾಗೆ ಐತೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ, ಈಕ್ವೇಷನ್ 2. ನಾವು ಅಬ್ಸರ್ವ್ ಈಕ್ವೇಷನ್ 1 and equation 2. What happened here? A plus B is giving you 6. Similarly, when you interchange the addends, A na B na ಅದಲು ಬದಲು ಮಾಡಿದಾಗೂ ಸಹಿತ ಅಗೇನ್ ಅದು 6 ಕೊಡ್ತಾ ಇದೆ, 6 ಕೊಡ್ತಾ ಇದೆ ರಿಸಲ್ಟ್. ಇವೆರಡು ರಿಸಲ್ಟ್ ಒಂದೇ ಕಾಣಿಸ್ತಾ ಇದೆ. ಫ್ರಮ್ 1 and 2, ಫ್ರಮ್ ಈ ಸಮೀಕರಣ 1 ಮತ್ತು 2 ಗಮನಿಸಲಾಗಿ ಫ್ರಮ್ 1 and 2 ವಿ ನೋಟ್, ಏನು ನೋಟಿಸ್ ಮಾಡ್ತಾ ಇದ್ವಿ? ವಿ ನೋಟ್ ದ್ಯಾಟ್, ಏನು ನೋಟಿಸ್ ಮಾಡ್ತಾ ಇದ್ವಿ? ಎ ಪ್ಲಸ್ ಬಿ ಈಸ್ ಆಲ್ಸೋ ಸೇಮ್ ಆ್ಯಸ್ ಬಿ ಪ್ಲಸ್ ಎ ಆ್ಯಂಡ್ ಈಚ್ ಈಸ್ ಬಿಲಾಂಗಿಂಗ್ ಟು ಡಬ್ಲ್ಯೂ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ. ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ. ಡಬ್ಲ್ಯೂನಿಂದ 2 ಎ ಬಿನ ಆಯ್ಕೆ ಮಾಡಿಕೊಂಡು ಎಗೆ ಬಿ ಅನ್ನಾದರೂ ಕೂಡಿ ಅಥವಾ ಬಿಗೆ ಎ ಅನ್ನಾದರೂ ಕೂಡಿ ಎ ಪ್ಲಸ್ ಬಿ ಹಾಗೂ ಬಿ ಪ್ಲಸ್ ಎ ಎರಡೂ ಒಂದೇ ರಿಸಲ್ಟನ್ನು ಕೊಡ್ತಾ ಇದ್ದಾವೆ. ಹಾಗೂ ಬಂದಿರೋ ರಿಸಲ್ಟ್ ಎಲ್ಲಿದೆ? ಅದು ಪುನಃ ಒಂದು ಪೂರ್ಣ ಸಂಖ್ಯೆ ಆಗಿದೆ. ಸೊ ಇದರಿಂದ ಏನು ಹೇಳ್ತೀವಿ ನಾವು? ಫ್ರಮ್ ದಿಸ್
we conclude that set of whole numbers satisfies, ಯಾವ ನಿಯಮನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅದು? ಸ್ಯಾಟಿಸ್ಫೈಸ್ ಕಮ್ಯೂಟೇಟಿವ್, ಕನ್ನಡದಲ್ಲಿ ಅಂತ ಕರೀತಾರೆ ಇದನ್ನು ಪರಿವರ್ತನೀಯ ಅಂತ ಕರೀತಾರೆ. ಎಂತ ಕರೀತಾರೆ? ಬರಿಲ್ಲ ಇಲ್ಲಿ, ಪರಿವರ್ತನೀಯ, ಕಮ್ಯೂಟೇಟಿವ್, ಪರಿವರ್ತನೀಯ, ಕಮ್ಯೂಟೇಟಿವ್ ಲಾ. ಯಾವುದ್ರೊಳಗಡೆಗೆ? ಆಫ್ ಅಡಿಷನ್, ಸಂಕಲನದ ಪರಿವರ್ತನೆ ನಿಯಮವನ್ನು ಪಾಲಿಸುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ನಾವು ಯಾವೆರಡು ಗಣಿತದ ಮೂಲ ಕ್ರಿಯೆಗಳಲ್ಲಿ ಈ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಆವೃತ್ತಾಗ್ಯದವಲ್ಲ, ಅವೇ ಎರಡು ಕ್ರಿಯೆಗಳ ಮೇಲೆ ನಾವು ನಿಯಮಗಳನ್ನು ನಿರೂಪಿಸ್ತೀವಿ, ಬೇಸಿಕ್ ಲಾಗಳನ್ನು. ಅಂದರೆ ಬೇಸಿಕ್ ಲಾಸ್ಗಳನ್ನು ಅಡಿಷನ್ನಲ್ಲಿ ಮತ್ತು ಮಲ್ಟಿಪ್ಲಿಕೇಷನ್ನಲ್ಲಿ ನಿರೂಪಿಸ್ತೀವಿ. ಹಾಗೆಯೇ ಎರಡನೇದು ಬೇಸಿಕ್ ಲಾ ಯಾವುದದು ಅಡಿಷನ್ ಒಳಗಡೆಗೆ? ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್ ಅಂತ ಕರಿತೀವಿ. ಏನದು? ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್. ಯಾವ ಸೆಟ್ ಮೇಲೆ ನಾವು ಡಿಸ್ಕಸ್ ಮಾಡ್ತಿರೋ ಸೆಟ್ ಯಾವುದು? ಹೋಲ್ ನಂಬರ್ಸ್ ಅಲ್ಲ. ಈ ಹೋಲ್ ನಂಬರ್ಸ್ನಲ್ಲಿ ಅಸೋಸಿಯೇಟಿವ್ ಲಾನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಆಪರೇಷನ್ ಒಳಗಡೆಗೆ? ಅಡಿಷನ್ ಒಳಗಡೆಗೆ. ದ್ಯಾಟ್ ಈಸ್, ಲೆಟ್ ಎ ಬಿ ಸಿ ಬಿ 3 ನಂಬರ್ಸ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಈ ಡಬ್ಲ್ಯೂ ಅನ್ನೋ ಗಣದಿಂದ, ಅಂದರೆ ಅರ್ಥ ಏನು? ಪೂರ್ಣ ಸಂಖ್ಯೆಗಳ ಗಣದಿಂದ 3 ಸಂಖ್ಯೆಗಳನ್ನು ಆಯ್ಕೆ ಮಾಡ್ತಾರೆ. ಒಂದನ್ನು ಎ ಅನ್ನು, ಇನ್ನೊಂದನ್ನು ಬಿ ಅನ್ನು, ಮತ್ತೊಂದನ್ನು ಸಿ ಅನ್ನು. 3 ಬೇರೆ ಬೇರೆ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈ ಅಸೋಸಿಯೇಟಿವ್ ಲಾ ಏನು ಹೇಳುತ್ತಂದರೆ, ಅಸೋಸಿಯೇಟಿವ್ ಲಾ ಸೇಸ್ ದ್ಯಾಟ್ ಇಫ್ ಒಂದು ವೇಳೆ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ is equal to a plus b plus c, and each this result, if it is belonging to W, then we say that associative law of addition is satisfied. ಯಾವ ಸೆಟ್ಟು? set of whole numbers is said to satisfy the associative law of addition. ಈ ವೆರಿಫೈ ಮಾಡೋಣ. Now let us verify. Let a is equal to, suppose that a is equal to ಏನು ತಗೊಳ್ಳೋಣ? ಪ್ರತಿ ಸಾರಿ ಅದೇ ಸಂಖ್ಯೆ ತಗೊಳ್ತಾ ಇದ್ದೀವಿ. ನೀವು ಯಾವುದಾದ್ರೂ ತೊಗೋಬೋದು, ಬೇರೆ 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 ಸಂಖ್ಯೆ. ಲೆಟ್ ಅಸ್ ಟೇಕ್ a is equal to 1, b is equal to 3, c is equal to let us say 5. ಹೌದಾ? To verify this result, a plus of b plus c is equal to a plus b plus c. ಮೊದಲು ನಾವು ಎಡಗಡೆದ ಭಾಗನ, ಅಂದರೆ ಎಲ್ ಎಚ್ ಎಸ್ ಅಂತ ಕರಿತೀವಲ್ಲ, ಇದನ್ನು ಮೊದಲು ಕಂಡುಹಿಡ್ಕೋಬೇಕು. ಅದಕ್ಕೊಂದು ಸಮೀಕರಣ ಕೊಡ್ತಾ ಇದ್ದೀವಿ. ಹಾಗೆಯೇ ಬಲಗಡೆದನ್ನ ಸಂಕ್ಷಿಪ್ತ ಮಾಡ್ತೀವಿ, ಅದಕ್ಕೊಂದು ಸಮೀಕರಣ ಕೊಡ್ತಾ ಇದ್ದೀವಿ. ಹಾಗೆ ನಾವು ಈ ಕಮ್ಯೂಟೇಟಿವ್ ಲಾನಲ್ಲಿ ಫಸ್ಟ್ ಸೆಕೆಂಡ್ ಈಕ್ವೇಷನ್ ತಗೊಂಡ್ರೆ ಇದೇ ರೀತಿ 2 ಈಕ್ವೇಷನ್ ಬರುತ್ತೆ. ಬಂದಮೇಲೆ ಅವೆರಡು ಒಂದಕ್ಕೊಂದು ಸಮ ಅಂತ ತೋರಿಸ್ತೀವಿ. ಸರಿನಾ? ನಾವು ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ದಿಸ್ ಈಸ್ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ. ಎಷ್ಟು ತೊಗೊಂಡಿದ್ದೀವಿ ಅಂದರೆ 1 ಪ್ಲಸ್ ಆವರಣ ಇದೆ ಬ್ರ್ಯಾಕೆಟು. ಏನದು? ಬಿ ಅಂದರೆ 3 ಪ್ಲಸ್ ಸಿ ಅಂದರೆ 5. ನಮ್ಗೆ ಆಲ್ರೆಡಿ ಹಿಂದಿನ ತರಗತಿನ 6ನೇ ಕ್ಲಾಸ್ನಾಗ ಓದಿದ್ದೀವಿ. ಏನು ನಿಯಮ ಅದು? ಬಾಡ್ಮಾಸ್ ನಿಯಮ ಅಂತ. ಏನು ನಿಯಮ? ಬಾಡ್ಮಾಸ್ ನಿಯಮ. ಹೌದಾ? ಬ್ರ್ಯಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಯಾವುದೇ ಗಣಿತದ ಮೂಲಕ್ರಿಯೆ ಮಾಡಬೇಕಾದಾಗೆ ಅದರೊಳಗಡೆ ಏನಾದರೂ ಆವರಣಗಳು ಒಳಗೊಂಡಿದ್ದರೆ, ಬ್ರ್ಯಾಕೆಟ್ಸ್ ಇದ್ದರೆ, ಮೊದಲು ಬ್ರ್ಯಾಕೆಟ್ಗಳನ್ನು ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಪ್ರಿಯಾರಿಟಿ ಏನೇನು ಸಿಂಪ್ಲಿಫೈ ಮಾಡಬೇಕು? ಮೊದಲು ಭಾಗಾಕಾರ ಮಾಡಬೇಕು, ಆನಂತರ ಗುಣಾಕಾರ ಮಾಡಬೇಕು, ತದನಂತರಕ್ಕೆ ಅಡಿಷನ್ ಮಾಡಬೇಕು, ಕೊನೆಗೆ ಸಬ್ಟ್ರಾಕ್ಷನ್ ಮಾಡಬೇಕು. ಅಂದರೆ ಇದು ಪ್ರಿಯಾರಿಟಿ ಅಂತ ಕರಿತೀವಿ. ಮೊದಲು ಮಾಡಬೇಕಾದ ಕ್ರಿಯೆ ಯಾವುದು? ಭಾಗಾಕಾರ ಕಾಣ್ತಾ ಇದ್ದರೆ ಯಾವೆರಡು ಸಂಖ್ಯೆಗಳ ನಡುವೆ ಭಾಗಾಕಾರ ಆಯಿತು ಅದನ್ನು ಮಾಡಬೇಕು ಮೊದಲು. ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು, ನಂತರ ಅಡಿಷನ್ ಮಾಡಬೇಕು, ನಂತರ ಸಬ್ಟ್ರಾಕ್ಷನ್ ಮಾಡಬೇಕು. ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಯಾವುದು ಅಡಿಷನ್ ಬಿಟ್ಟರೆ ಮತ್ತೇನು ಕಾಣುತ್ತಲ್ಲ, ಆದರೆ ಬ್ರ್ಯಾಕೆಟ್ಸ್ ಕಾಣ್ತದೆ ಅಲ್ಲ, ಇಲ್ಲಿ ಬ್ರ್ಯಾಕೆಟ್ ಕಾಣ್ತದೆ. ದಟ್ ಮೀನ್ಸ್ ಫಸ್ಟ್ ವಿ ನೀಡ್ ಟು ಸಿಂಪ್ಲಿಫೈ ದಿಸ್ ಬ್ರ್ಯಾಕೆಟ್.
ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಇಲ್ಲೇ ಮುಂದೆ ಬರೀತೀನಿ. ದಿಸ್ ಇಸ್ ಈಕ್ವಲ್ ಟು 1 ಹೌದಾ, ಪ್ಲಸ್ ಆಫ್ 3 + 5 ಎಷ್ಟಾಯ್ತದು 8 ರೈಟ್. ನಾವು ವಿಚ್ ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಬರಿತಾ ಇದ್ದೀನಿ, ಏನದು a ಪ್ಲಸ್ ಆಫ್ b ಪ್ಲಸ್ ಸಿ, ಅಂದರೆ ಮೊದಲು b ಪ್ಲಸ್ ಸಿ ಮಾಡಿದ್ದೀವಿ, ಬಂದಿರೋ ಮೊತ್ತ ಎಗೆ ಕೂಡ್ತಾ ಇದ್ದೀವಿ. ದಟ್ ಈಸ್ 1 + 8. 8 we have, we are adding here to 1. 8 + 1 or 1 + 8, how much it will gives you? That is equal to 9. Give this as equation 1. ಇದು ಸಮೀಕರಣ 1 ಅಂತ ತಗೊಳ್ಳೋಣ, ಸರಿನಾ. ಹಾಗೇನೆ ಈಗ ಎಡಗಡೆ ಭಾಗನ ನಾವು ಸಂಕ್ಷಿಪ್ತ ಮಾಡ್ಕೊಂಡಿದ್ದೀವಲ್ಲ. ಸಿಮಿಲರ್ಲಿ ವಿ ಸಿಂಪ್ಲಿಫೈ ದಿ ರೈಟ್ ಹ್ಯಾಂಡ್ ಸೈಡ್. ಏನದು ರೈಟ್ ಹ್ಯಾಂಡ್ ಸೈಡು, a + b + c ಅಂತ ಇದೆ ಬಲಗಡೆಗೆ ಅಲ್ವಾ. ಇದನ್ನು ಕಂಡುಹಿಡಿಯೋಣ. ಈಗ a ಅಂದರೆ ಎಷ್ಟಿದೆ 1 ತೊಗೊಂಡಿದ್ದೀವಿ, b ಅಂದರೆ 3 ತೊಗೊಂಡಿದ್ದೀವಿ, 1 + 3. ನಾವು ವಿ ಹ್ಯಾವ್ ಟು ಆ್ಯಡ್ ದಿಸ್ ಟು c. c is 5. see here, first we have to simplify the bracket. 1 + 3 it is 4 plus this 5. What is the sum? 4 + 5 it is 9. This is nothing but a + b then plus c, right. This we call it as equation 2. 1 ಮತ್ತು 2 ನ ಗಮನಿಸ್ತಾ ಇದ್ದೀವಿ. ಈಗ ಈಕ್ವೇಷನ್ 1 ಏನು ಬಂದಿದ್ರೆ ನಮಗೆ, ಈಕ್ವೇಷನ್ 1 ಇಲ್ಲಿ ಬರೀತಾ ಇದ್ದೀನಿ. ಈಕ್ವೇಷನ್ 1 ಬಂದಿದ್ದು ಏನದು, a ಪ್ಲಸ್ ಆಫ್ b ಪ್ಲಸ್ ಸಿ ಮಾಡಿದ್ವಿ, ಅದು ಕೂಡ 9 ಬಂದಿತ್ತು. ಇದು ಈಕ್ವೇಷನ್ 1 ಆಗಿತ್ತು, ರೈಟ್. ಅಬ್ಸರ್ವ್ ಹಿಯರ್ ಈಕ್ವೇಷನ್ 1 and equation 2, their right hand sides are one and the same. Again see that this 9 is a whole number. Hence from this what we conclude, a plus of b plus c, which is always equal to a plus b plus c. Hence this law is called as associative law of addition. Therefore what is the conclusion? Set of whole numbers is satisfies associative law of addition. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಯಾವಾಗ ಅಸೋಸಿಯೇಟಿವ್ ಲಾ ಅಂದರೆ ಸಹವರ್ತನೆ ನಿಯಮ ಅಂತ ಕರಿತೀವಿ ಕನ್ನಡದಲ್ಲಿ. ಇದನ್ನು ಯಾವ ನಿಯಮ ಇದು? ಅಸೋಸಿಯೇಟಿವ್ ಲಾ ಅಂದರೆ ಸಹವರ್ತನೀಯ. ಯಾವುದರ ಮೇಲೆ ಸಹವರ್ತನೆ ನಿಯಮ ನೋಡಿದ್ವಿ ನಾವಿದು? ಸಂಕಲನದ ಮೇಲೆ. ಹಾಗಾಗಿ ಇದನ್ನು ಸಂಕಲನದ ಸಹವರ್ತನೆ ನಿಯಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವುದೇ ಸಂಖ್ಯಾಗಣದಲ್ಲಿ ಸಹವರ್ತನೀಯ ನಿಯಮನ ನಿರೂಪಿಸಬೇಕಾದ್ರೆ ಕನಿಷ್ಠ ನಮಗೆ 3 ಸಂಖ್ಯೆಗಳು ಬೇಕಾಗುತ್ತೆ. ಆ ಗಣಕ್ಕೆ ಸೇರಿದಂಥವು 3 ಸಂಖ್ಯೆಗಳ ನಡುವೆ ನಾವು ಯಾವ ಗಣಿತದ ಮೂಲ ಕ್ರಿಯೆಯಲ್ಲಿ ಆವೃತ್ತಾಗಿತ್ತೋ ಅಂಥ ಮೂಲ ಕ್ರಿಯೆಗಳ ಮೇಲೆ ಏನನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ? ಸಹವರ್ತನೆ ನಿಯಮ ಮತ್ತು ಪರಿವರ್ತನೆ ನಿಯಮವನ್ನು ನೋಡ್ತಾ ಇದ್ದೀವಿ. ಈಗ ಈ ಪೂರ್ಣ ಸಂಖ್ಯೆಗಳು ಗಣ ಯಾವುದರಲ್ಲಿ? ಸಂಕಲನದಲ್ಲಿ. ಮತ್ತು ಸಂಕಲನದಲ್ಲಿ ಏನನ್ನು ನಿರೂಪಿಸ್ತಾ ಇದೆ? ಇದು ಏನು ಸಂಕಲನದ ಯಾವ ನಿಯಮನ ಪಾಲಿಸ್ತವೆ? ಪರಿವರ್ತನೆ ನಿಯಮ ಹಾಗೂ ಸಹವರ್ತನೆ ನಿಯಮವನ್ನು ಪಾಲಿಸ್ತಾ ಇದ್ದಾವೆ ಅನ್ನೋದನ್ನು ಈಗ ಇಲ್ಲಿ ನೋಡಿದ್ವಿ. ಅದೇ ರೀತಿ ಇನ್ನೊಂದು ಮೂಲ ಕ್ರಿಯೆಯಲ್ಲಿ ಈ ಪೂರ್ಣ ಸಂಖ್ಯೆಗಳು ಆವೃತ್ತ ಆಗಿರೋದ್ರಿಂದ ಆ ಮೂಲ ಕ್ರಿಯೆಯಲ್ಲಿ ಈ ಪೂರ್ಣ ಸಂಖ್ಯೆಗಳ ಗಣ ಗುಣಾಕಾರದ ಪರಿವರ್ತನೆ ನಿಯಮ ಮತ್ತು ಗುಣಾಕಾರದ ಸಹವರ್ತನೆ ನಿಯಮವನ್ನು ಪಾಲಿಸುತ್ತೋ ಇಲ್ಲೋ ಅಂತ ಪರೀಕ್ಷೆನ ಮಾಡ್ತೀವಿ. ಯಾವ ಲಾ ನೆಕ್ಸ್ಟು? ಕಮ್ಯುಟೇಟಿವ್ ಲಾ. ಕಮ್ಯುಟೇಟಿವ್ ಲಾ ಆಫ್ ಯಾವ ಆಪರೇಷನ್? ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಒಳಗಡೆಗೆ
ಕಮ್ಯುಟೇಟಿವ್ ಲಾನ ವೆರಿಫೈ ಮಾಡ್ತೀವಿ. ಯಾವ ಸೆಟ್ ಮೇಲೆ? ಸೆಟ್ ಆಫ್ ಹೋಲ್ ನಂಬರ್ಸ್. ನಮ್ಮ ಕನ್ಸಿಡರೇಷನ್ ಡಿಸ್ಕಷನ್ ಇದು ನಡೀತಿರೋದೆಲ್ಲ ಸೆಟ್ ಆಫ್ ಹೋಲ್ ನಂಬರ್ಸ್ ಮೇಲೇ. ಹಾಗಾಗಿ ಇದೇ ಸೆಟ್ ಮೇಲೇ ಕಮ್ಯುಟೇಟಿವ್ ಲಾನ ಟೆಸ್ಟ್ ಮಾಡ್ತಾ ಇದ್ದೀವಿ ಮೊದಲಿಗೆ, ನಂತರಕ್ಕೆ ಅಸೋಸಿಯೇಟಿವ್ ಲಾನ ಟೆಸ್ಟ್ ಮಾಡಿದ್ದೀವಿ. ಕಮ್ಯುಟೇಟಿವ್ ಲಾ ಏನು ಹೇಳುತ್ತೆ? ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದ ಸೆಟ್ ವಿಚ್ ಈಸ್ ಇನ್ ಕನ್ಸಿಡರೇಷನ್ W, right? Suppose if A into B is equal to B into A, and see that these two must be same and the product must be a whole number, then we say that commutative law of multiplication satisfies, right? ಈಗ W ಅನ್ನೋ ಗಣದಿಂದ ಸೆಟ್ ಆಫ್ ಹೋಲ್ ನಂಬರ್ಸಿಂದ ಯಾವುದೇ ರ್ಯಾಂಡಮ್ಲಿ ಎರಡು ನಂಬರನ್ನು ಪಿಕ್ ಮಾಡ್ಕೊಳ್ಳೋಣ. ಲೆಟ್ ಸಪೋಸ್ ದಟ್ A is equal to 5, B is equal to say 12, right? First let us find out what is A into B. Let me find out A into B. What is A into B? 5 into 12, right? 5 into 12 ಮಾಡಿದ್ರೆ ಎಷ್ಟಾಯಿತು? 5 12 6 12 5 ಉಳ್ತೀವಿ. 5 12 12 ಇಲ್ಲಿ ಎಷ್ಟದು? 60. ಅಬ್ಸರ್ವ್ ದಟ್ ದಿಸ್ 60 ಒನ್ಸ್ ಅಗೇನ್ ಎ ಹೋಲ್ ನಂಬರ್. ಸೊ ದಟ್ A ಇಂಟು B ನಮಗೆ ಎಷ್ಟು ಬಂತು? 60 ಬಂದಿದೆ. ಲೆಟಸ್ ಕಾಲ್ ಇಟ್ ಆಸ್ ಈಕ್ವೇಷನ್ 1 ಅಂತ ಕರೆಯೋಣ. ಈಗ ಇಲ್ಲೇ ಪಕ್ಕದಾಗೆ B ಇಂಟು A ಮಾಡೋಣ. ನಾವು ಕನ್ಸಿಡರ್ B into A. B into A, how much it is? B is 12, A is 5. ಇದು ಮತ್ತೆ 12.5 ಅಲ್ಲ, ಹಾಗಾಗಿ ಬ್ರ್ಯಾಕೆಟ್ ಆಗ್ತಾ ಇದೀನಿ. ಈಗ ಇಲ್ಲಿ ಕೂಡ ನಮಗೆ ಕರೆಕ್ಷನ್. ಬೆಟರ್ ಇಟ್ ಈಸ್ ಪುಟ್ ಅ ಬ್ರ್ಯಾಕೆಟ್ ಬಿಟ್ವೀನ್ ದೀಸ್ ಟು. ನಾವು 12 5s ಎಷ್ಟಾಯಿತು? 12 5s 12 5s 60. See that again this is a whole number. Call it as expression 2. Now equation 1 ಮತ್ತು equation 2 ಅನ್ನು ಗಮನಿಸೋಣ. Observing equation 1 and 2, we come to the conclusion from equation 1 and equation 2. We note that A into B is also equal to B into A, which belongs to W. In what sense? In what case? For all AB belongs to W. A ಮತ್ತು B ಅನ್ನು W ಗಣದಿಂದ ಆಯ್ಕೆ ಮಾಡಿಕೊಂಡಾಗ A ಗುಂಡ್ಲೆ B ಮಾಡಿದ್ರೂ ಅಥವಾ B ಗುಂಡ್ಲು A ಮಾಡಿದ್ರೂ ಒಂದೇ ಸಂಖ್ಯೆ ಬರ್ತಾ ಇದೆ. ಆ ಸಂಖ್ಯೆ ಪುನಃ ಒಂದು ಪೂರ್ಣ ಸಂಖ್ಯೆ ಆಗ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ? ಗುಣಾಕಾರದ ಪರಿವರ್ತನೆಯ ನಿಯಮ ಅಂತ ಕರಿತೀವಿ. ಕಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ರೈಟ್? ಹೆನ್ಸ್ ಏನು ಕನ್ಕ್ಲೂಷನು? ಸೆಟ್ ಆಫ್ ಹೋಲ್ ನಂಬರ್ಸ್ ಈಸ್ satisfies which property? Which law? Commutative law of multiplication. ಗುಣಾಕಾರದ ಪರಿವರ್ತನೆ ನಿಯಮವನ್ನು ಪಾಲಿಸ್ತಾ ಇದೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಅನ್ನೋ ಆಪರೇಷನ್ ಒಳಗಡೆಗೆ ಮತ್ತೊಂದು ನಿಯಮನ ನಿರೂಪಿಸಿದ್ವಲ್ಲ, ಏನದು ನಿಯಮ? ಅಸೋಸಿಯೇಟಿವ್ ಲಾ ಅಂತ ಕರೆದಿವಲ್ಲ, ಸಹವರ್ತನೆ ನಿಯಮ, ರೈಟ್? ಅದನ್ನು ಪರೀಕ್ಷೆ ಮಾಡೋಣ. ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್. ಯಾವ ಸೆಟ್ ತಗೊಂಡಿದ್ದೀವಿ ಅದೇ ಸೆಟ್ ಮೇಲೆ ಇವೆಲ್ಲವನ್ನ ನಿರೂಪಿಸ್ತಾ ಇದ್ದೀವಿ ಅಲ್ವಾ? ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ? ಫಾರ್ ಆಲ್ ಎ ಬಿ ಸಿ
ಅಸೋಸಿಯೇಟಿವ್ ಲಾ ಬರಿಬೇಕಾದ್ರೆ ನಾನು ಆಗಲೇ ಹೇಳಿದೆ ಏನು ಮಿನಿಮಮ್ 3 ಎಲಿಮೆಂಟ್ ಬೇಕು ಅಂತ. ಫಾರ್ ಆಲ್ ಎ ಬಿ ಸಿ ಫ್ರಮ್ ದ ಸೆಟ್ ಡಬ್ಲ್ಯೂ ಪೂರ್ಣ ಸಂಖ್ಯೆಗಳ ಗಣದಿಂದ 3 ಸಂಖ್ಯೆಗಳನ್ನು ತಗೊಳ್ತಾ ಇದ್ದೀವಿ ಎ ಬಿ ಸಿ ಅನ್ನು. ಇಫ್ ಸಪೋಸ್ ಒಂದು ವೇಳೆ ಎ ಇಂಟು ಬಿ ಇಂಟು ಸಿ is equal to a into b into c, if this is again a member of w ಪೂರ್ಣ ಸಂಖ್ಯೆ ಆದರೆ then we say that associative law of multiplication is satisfied. ಯಾವ ಸೆಟ್ ಮೇಲೆ? set of whole numbers ಮೇಲೆ. Now let us suppose a is equal to 3, b is equal to 4, c is equal to, let us take 5. To verify the associative law of multiplication, we need to check this result. Is it holds good or not? ಮೊದಲು ಏನು ಮಾಡಬೇಕು? ಎಡಗಡೆದನ್ನು ಸಂಕ್ಷಿಪ್ತ ಮಾಡಬೇಕು. ಹಾಗಾದರೆ ಎ ಇಂಟು ಬಿ ಇಂಟು ಸಿ ಅಂದರೆ ಮೊದಲು ಬಿನ ಸಿನ ಬ್ರ್ಯಾಕೆಟ್ಸ್ ಬಿಡಿಸ್ಬೇಕಲ್ಲ ಬಾಡ್ ಮಾಸ್ ರೂಲ್ ಪ್ರಕಾರ. First find the product b and c, whatever the result we will get now. Then again find the product of a and that a with that result, right? Now consider the left side. What is the left side? a into b into c. ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. a means 3 into b means 4 into ಡಾಟ್ ಬದಲು ನಾನು ಎಕ್ಸ್ ಆಗ್ತಾ ಇದ್ದೀನಿ ಈಗ ಅರ್ಥ ಆಗಲಿ ಅಂತ, ಯಾಕಂದ್ರೆ ಮತ್ತೆ ಒಂದು ಬ್ರ್ಯಾಕೆಟ್ ಇನ್ನೊಂದು ಬ್ರ್ಯಾಕೆಟ್ ಬೇಡ. ಸೇ 5. ನಾವು ದಿಸ್ ಇಸ್ ಈಕ್ವಲ್ 3 ಇಂಟು ಮೊದಲು ಬ್ರ್ಯಾಕೆಟ್ ಬಿಡಿಸ್ಬೇಕಲ್ಲ 4 5s are how much it is 20. Again 3 into 20 how much it is 6. So that we got a into b into c, nothing but a into bc we can say. This is equation 1. Similarly find the right side, that is now consider once again ab into c, right? a is 3 into b is 4 into c is how much it is 5. Now first find out a into b. 4 3s are 12 into 5, 12 into 5 again 60. See that ab into c, which is again 60. Let us call it as equation 2. Again